ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಒನ್ ಟೈಮ್ಗೆಲ್ಲ ಯಾವ ಸಾಂಬಾರು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಟೆನ್ಷನ್ನೇ ಬೇಡ, ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಿಮಗೆ ಒಳ್ಳೊಳ್ಳೆ ಸಾಂಬಾರನ್ನ ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಹಾಲು ಸಾರು. ಈ ಹೀರೆಕಾಯಿ ಹಾಲು ಸಾರಿಗೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ವಿಧಾನದಲ್ಲಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಿಮಗೆಲ್ಲರಿಗೂ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ಹಾಲು ಸಾಂಬಾರು ಮಾಡೋದಕ್ಕೆ ನಾನು ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಮುಖ್ಯವಾಗಿ ಈ ಸಾಂಬಾರು ಮಾಡೋದಕ್ಕೆ ಹಾಲು ಬೇಕಾಗುತ್ತೆ. ನಾನು ಅರ್ಧ ಲೀಟರ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಜೊತೆಗೆ ಈ ಒಂದು ಸಾಂಬಾರಿಗೆ ನಾನು ಹೀರೆಕಾಯಿನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಒಂದು 1/4 kg ಹೀರೆಕಾಯಿನ ಈ ರೀತಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ರುಬ್ಬೋದಕ್ಕೆ ಒಂದು ಮಸಾಲ ಬೇಕು. ಆ ಮಸಾಲಾಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಹಸಿ ಕಾಯಿ ತುರಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಕೊತ್ತಂಬರಿ, ಬೆಳ್ಳುಳ್ಳಿ, 2 ಸ್ಪೂನಷ್ಟು ಉರಿಗಡಲೆ, ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿಣ ಪೌಡರ್ ತೊಗೊಂಡಿದ್ದೀನಿ. ಏಕೆಂದರೆ ಇದಕ್ಕೆ ಮೆಣಸು ಮತ್ತು ಬೆಳ್ಳುಳ್ಳಿ ಸೇರಿರೋದ್ರಿಂದ ತುಂಬ ಖಾರ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ 2ರಿಂದ 3 ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಇಷ್ಟನ್ನು ಮಸಾಲಾಗೋಸ್ಕರ ತೊಗೊಂಡಿದ್ದೀನಿ. ಜೊತೆಗೆ ಈ ಒಂದು ಸಾಂಬಾರು ಒಗ್ಗರಣೆಗೆ ತುಪ್ಪ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಳ್ಳೆಯದೊಂದು ಸಾಂಬಾರು ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಈ ಹೀರೆಕಾಯಿನ ಒಂದು ಕುಕ್ಕರಲ್ಲಿ ಹಾಕಿ 1 ವಿಸಿಲ್ ತೊಗೊಳ್ಳೋಣ. ಏಕೆಂದರೆ ಇದು ಸ್ಟವ್ ಮೇಲೆ ಬೇಯೋದಕ್ಕಿಂತ, ಸಾಂಬಾರು ಜೊತೆ ಬೇಯೋಕ್ಕಿಂತ ಸಪ್ರೇಟ್ ಬೇಯಿಸ್ಕೊಂಡ್ರೆ ನಾವು ಬೇಗ ಮಾಡ್ಕೊಳ್ಬೋದು. ಹಾಗಾಗಿ ಅದನ್ನು ಕುಕ್ಕರಲ್ಲಿ ಹಾಕಿ ನಾನು 1 ವಿಸಿಲ್ ತೊಗೋತಾ ಇದ್ದೀನಿ. ನೋಡಿ, ತೊಗೊಂಡಿರೋಂಥ ಹೀರೆಕಾಯಿನ ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಆದಷ್ಟು ತುಂಬ ಎಳೆಯದಾಗಿರೋಂತಹ ಹೀರೆಕಾಯಿನ ತೊಗೊಳ್ಳಿ. ಇದಕ್ಕೆ ಹೆಚ್ಚೇನು ನೀರೇನು ಬೇಡ, 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸೇರಿಸಿ ಸ್ವಲ್ಪ ಹೀರೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮತ್ತು ಸಾಂಬಾರಿಗೆ ಹಾಕ್ಕೊಳ್ಳೋಣ. ಹಾಗಾಗಿ ಹೀರೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು 1 ವಿಸಿಲ್ ತೊಗೊಳ್ಳೋಣ. ಬನ್ನಿ, ಈಗ ಕುಕ್ಕರ್ ಕೂಗಿದೆ. ನಾವೀಗ ಒಂದು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಈ ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಜಾರಲ್ಲಿ ಸೇರಿಸ್ಕೊಳ್ಳೋಣ. ಈ ಕೆಂಪು ಮೆಣಸಿನ್ಕಾಯಿನ ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹುರಿದಿಟ್ಬಿಟ್ಟು ಹಾಕ್ಕೊಳ್ಳಿ. ಜೊತೆಗೆ ನೋಡಿ, ಅರ್ಧ ಸ್ಪೂನಷ್ಟು ಮೆಣಸಿನಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ಕಡಲೆಪಪ್ಪು ಹಾಕೋ ಉದ್ದೇಶ ಏನಪ್ಪ ಅಂದರೆ, ಈ ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅನ್ನೋದ್ರಿಂದ ನಾವು ಈ ಕಡಲೆಪಪ್ಪನ್ನು ಸೇರಿಸ್ತಿದ್ದೀವಿ. ಬೆಳ್ಳುಳ್ಳಿ, ಕೊತ್ತಂಬರಿ, ಕಡಲೆ ಮತ್ತು ಕಾಯಿ ತುರಿ ಎಲ್ಲವನ್ನು ಸೇರಿಸ್ಕೊಳ್ಳೋಣ. ಈ ಒಂದು ಸಾಂಬಾರು ಈ ಸೀಸನ್ನಲ್ಲಿ ಎಷ್ಟು ಒಳ್ಳೆಯದಂದರೆ, ಶೀತ, ನೆಗಡಿ, ಕೆಮ್ಮು ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು. ಜೊತೆಗೆ ಈ ಸಾಂಬಾರನ್ನ ನಾವು ಬಾಣಂತಿಯರಿಗೂ ಕೊಡ್ಬೋದು. ಹಾಗಾಗಿ, ಏಕೆಂದರೆ ಮೆಣಸು, ಬೆಳ್ಳುಳ್ಳಿ ಎಲ್ಲ ಸೇರಿರೋದ್ರಿಂದ ತುಂಬ ಒಳ್ಳೆಯದು. ಆ ಬಾಣಂತಿಯರಿಗೆ ಏನಾದರೂ ನಾವು ಮಾಡಬೇಕು ಅಂದರೆ, ಹಸಿ ಕಾಯಿ ಬದಲಿಗೆ ಒಣ ಕೊಬ್ಬರಿಯನ್ನು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲವನ್ನು ಸೇರಿಸಾಗಿದೆ. ಈಗ ಇದ್ರ ಜೊತೆಗೆ ನಾವು ಆಲ್ರೆಡಿ ಹೀರೆಕಾಯಿ ಬೇಯೋದಕ್ಕಿಟ್ಟಿದ್ವಲ್ಲ, ಆ ಹೀರೆಕಾಯಿನ 1-2 ಪೀಸ್ಗಳನ್ನು ಸಹ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಒಂದು 4 ಪೀಸ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ತುಂಬ ನುಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ನುಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ನಾವು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಬನ್ನಿ. ನೋಡಿ, ಈ ಸಾಂಬಾರು ಒಗ್ಗರಣೆಗೆ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆಗಿಂತ ತುಪ್ಪ ಹಾಕಿದ್ರೆ ಈ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪವನ್ನು ಸೇರಿಸ್ಕೊಳ್ಳಿ. ಈ ತುಪ್ಪ ಚೆನ್ನಾಗಿ ಬಿಸಿಯಾಗಲಿ. ನೋಡಿ, ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಈಗ ಜೀರಿಗೆ ಮತ್ತು ಸಾಸಿವೆ ಎರಡನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸೇರಿದೆ. ಈಗ ನಾನು ತೊಗೊಂಡ್ರೆ ಅಂತ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈ ಸಾಂಬಾರ್ಗಂತೂ ನಾವು ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೂ ಅಷ್ಟೇ ಸ್ಮೆಲ್ಲು, ಫ್ಲೇವರು ಚೆನ್ನಾಗುತ್ತೆ, ಘಮ ಘಮ ಅಂತ ಇರುತ್ತೆ. ಹಾಗಾಗಿ ಬೆಳ್ಳುಳ್ಳಿಯನ್ನು ಒಂದು 4 ಎಸಳು ಹೆಚ್ಚೇ ಸೇರಿಸ್ರಿ. ನೋಡಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ 1 ಗರಿಯಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಕರಿಬೇವು ಬಾಡಿದ ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ಮಸಾಲೆಗೆ ನಾನು ಜಾರೆಲ್ಲ ಕ್ಲೀನ್ ಮಾಡಿ ಈ ಹೀರೆಕಾಯಿ ಬೇಯಿಸಿಟ್ಟಿರ್ತೀವಲ್ವ, ಅದೇ ನೀರನ್ನೇ ಸೇರಿಸ್ತಾ ಇದ್ದೀನಿ. ನೋಡಿ, ಆ ಹೀರೆಕಾಯಿ ನೀರು ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳೋಣ.
ಈಗ ಮಸಾಲ ಚೆನ್ನಾಗಿ ಒಂದು ಕುದಿಬೇಕು. ನೋಡಿ, ಈ ಮಸಾಲ ಕುದಿಬೇಕಾದ್ರೇ ನಾವು ಸಪ್ರೇಟಾಗಿ ಬೇಯಿಸಿಟ್ಟಿರ್ತೀವಲ್ಲ ಆ ಹೀರೆಕಾಯಿ ಹೋಳುಗಳನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ಳೋಣ. ಎಲ್ಲವೂ ಚೆನ್ನಾಗಿ ಕುದೀಲಿ. ನೋಡಿ, ಈ ರೀತಿ ಮಸಾಲ ಕುದಿಬೇಕಾದ್ರೇ ನಮಗೆ ಹಾಲು ಸಾರಿನ ವಾಸನೆ ಘಮ ಘಮ ಅಂತ ಬರ್ತಾ ಇರುತ್ತೆ. ಈಗ ನಾವು ಆಲ್ರೆಡಿ ಉಪ್ಪನ್ನಾಗಲೇ ಸ್ವಲ್ಪ ಸೇರಿಸಿದ್ದೀವಿ. ಈಗ ನೋಡಿಕೊಂಡು ಇನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಮತ್ತೊಮ್ಮೆ ಉಪ್ಪು ಹಾಕಿದ್ಮೇಲೆ 1 ನಿಮಿಷ ಕುದೀಲಿ. ಆಮೇಲೆ ನಾವು ಹಾಲನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಸೇರಿಸ್ಬೇಕಾಗಿರೋ ಹಾಲು ನಾವು ಆಲ್ರೆಡಿ ಕಾಯ್ದುಬಿಟ್ಟು ಆರಿರಬೇಕು. ಬಿಸಿ ಇರೋ ಹಾಲು ಹಾಕಬಾರ್ದು. ಸ್ವಲ್ಪ ಆರ್ಕೊಂಡ್ಮೇಲೆ ಹಾಕಬೇಕು. ಇಲ್ಲಾಂದರೆ ಹಾಲು ಸಾಂಬಾರಲ್ಲಿ ಹಾಕಿದ ತಕ್ಷಣ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾಯ್ದು ಆರಿರೋ ಹಾಲನ್ನು ಸೇರಿಸ್ಕೊಳ್ಳೋಣ. ನೋಡಿ, ಖಾರ ಎಲ್ಲ ಕುದೀತಾ ಇದೆ. ಇದಕ್ಕೆ ಆದಷ್ಟು ಗಟ್ಟಿಯಾಗಿರೋ ಹಾಲನ್ನು ಸೇರಿಸ್ಕೊಳ್ಬೇಕು. ನೀರು ಹಾಲು ಸೇರಿಸ್ಕೊಂಡ್ರೆ ಸಾಂಬಾರು ಸಹ ನೀರಾಗುತ್ತೆ. ನೋಡಿ, ಈ ರೀತಿ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ಹಾಲು ಸೇರಿಸ್ಕೊಳ್ಳಿ. ಈಗ ಹಾಲು ಸೇರಿಸಿದ್ಮೇಲೆ ಈ ರೀತಿ ತಿರುಗಿಸ್ತಾ ಹೋಗೋಣ. ಇಲ್ಲಾಂದರೆ ಬಿಸಿಗೆ ಹಾಕಿರೋದ್ರಿಂದ ಒಡೆದೋಗುತ್ತೆ. 1-2 ರೌಂಡ್ ತಿರುಗಿಸ್ತಾ ಬರೋಣ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇದೆ. ಈ ಒಂದು ಟೈಮಲ್ಲಿ ನಾನು ಫ್ಲೇಮನ್ನು ಆಫ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಹೀರೆಕಾಯಿ ಹಾಲು ಸಾರು ರೆಡಿಯಾಗಿದೆ. ಈ ಒಂದು ಸಾಂಬಾರು ಅನ್ನದ ಜೊತೆನೂ ಒಳ್ಳೆ ಕಾಂಬಿನೇಷನ್, ಮುದ್ದೆಗೂ ಚೆನ್ನಾಗಿರುತ್ತೆ. ಹಾಗಾಗಿ ಇದ್ರ ಜೊತೆಗೆ ಒಂದು ಹಪ್ಪಳ ಉಪ್ಪಿನಕಾಯಿ ಇದ್ದರೆ ಈ ಊಟದ ರುಚಿ ಮತ್ತಷ್ಟು ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಮ್ಮೆ ಈ ರೀತಿ ಮಾಡಿ, ನಿಮಗೂ ಎಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಥ್ಯಾಂಕ್ ಯು.